ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ GS Tech Tricks ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ನ್ಯಾಪ್ಚಾಟ್ ಡಾರ್ಕ್ ಮೋಡನ್ನು ಹೇಗೆ ಅನೇಬಲ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನೀವು ನೈಟ್ ಟೈಮಲ್ಲಿ ಈ ಒಂದು ಡಾರ್ಕ್ ಮೋಡನ್ನು ಆನ್ ಮಾಡಿ ಸ್ನ್ಯಾಪ್ಚಾಟನ್ನು ಯೂಸ್ ಮಾಡ್ಬೋದು. ಸ್ನೇಹಿತರೆ, ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನನ್ನೊಂದು ಸ್ನ್ಯಾಪ್ಚಾಟ್ ಅಕೌಂಟು ಡಾರ್ಕ್ ಮೋಡಲ್ಲಿದೆ. ನೋಡ್ತಾ ಇದ್ದೀರಾ, ಈ ರೀತಿಯಾಗಿರುತ್ತೆ ಡಾರ್ಕ್ ಮೋಡು. ಸೊ ಈ ಒಂದು ಡಾರ್ಕ್ ಮೋಡ್ ನಿಮಗೆ ನೈಟ್ ಟೈಮಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹೇಗೆ ಸ್ನ್ಯಾಪ್ಚಾಟ್ ಡಾರ್ಕ್ ಮೋಡನ್ನು ಆನ್ ಮಾಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಸ್ನ್ಯಾಪ್ಚಾಟ್ ಅಪ್ಲಿಕೇಶನ್ ಓಪನ್ ಮಾಡಿ. ಸ್ನ್ಯಾಪ್ಚಾಟ್ ಅಪ್ಲಿಕೇಶನ್ ಓಪನ್ ಆದಮೇಲೆ ಇಲ್ಲಿ ಮೇಲ್ಗಡೆ ನಿಮ್ಮೊಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನ್ಯಾಪ್ಚಾಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಅಂತ ಇರುತ್ತೆ, ಶೇರ್ ಪಕ್ಕದಲ್ಲಿ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ. ಈ ಒಂದು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನ್ಯಾಪ್ಚಾಟ್ ಸೆಟ್ಟಿಂಗ್ ಓಪನ್ ಆಗುತ್ತೆ. ಸ್ನೇಹಿತರೆ, ಆನಂತರ ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ಇಲ್ಲಿ ಆ್ಯಪ್ ಅಪಿಯರೆನ್ಸ್ ಅಂತ ಇರುತ್ತಲ್ಲ, ವಾಯ್ಸ್ ಸ್ಕ್ಯಾನ್ ಕೆಳಗಡೆ ಆ್ಯಪ್ ಅಪಿಯರೆನ್ಸ್ ಅಂತ, ಈ ಒಂದು ಆ್ಯಪ್ ಅಪಿಯರೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಎರಡು ರೀತಿ ಆಪ್ಷನ್ ಬರುತ್ತೆ, ಆಲ್ವೇಸ್ ಲೈಟ್ ಹಾಗೆ ಆಲ್ವೇಸ್ ಡಾರ್ಕ್ ಅಂತ. ಇಲ್ಲಿ ಸೆಕೆಂಡ್ ಒಂದು ಆಪ್ಷನು ಆಲ್ವೇಸ್ ಡಾರ್ಕ್ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ರೀಸ್ಟಾರ್ಟ್ ನಾವು ಮೇಲೆ ಕ್ಲಿಕ್ ಮಾಡಿ. ಸೊ ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸ್ನ್ಯಾಪ್ಚಾಟ್ ಡಾರ್ಕ್ ಮೋಡ್ ಆನ್ ಆಗಿದೆ. ಸೊ ಇದು ನೈಟ್ ಟೈಮ್ ಯೂಸ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಅಂದರೆ ವೈಟ್ ಲೈಟ್ ನಿಮಗೆ ಕಣ್ಣಿಗೆ ಬೀಳಲ್ಲ, ಬ್ಲ್ಯಾಕ್ ಆಗಿರುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ಸ್ನ್ಯಾಪ್ಚಾಟಲ್ಲೂ ಕೂಡ ಡಾರ್ಕ್ ಮೋಡನ್ನು ಆನ್ ಮಾಡಿ ಯೂಸ್ ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನೊಂದು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.